ಸರ್ವೆ ನಂಬರ್ ಚೇಂಜು, ಡಾಕ್ಯುಮೆಂಟ್ಸ್ ಎಲ್ಲ ಚೇಂಜು, ಅದನ್ನು ಮಿಕ್ಕಿದ್ದನ್ನು ಈ ಸತ್ ನಂಬರ್ ಚೇಂಜು. ನಾನು ಲಾಯರ್ ಅಲ್ಲ, ನಮ್ಮ ಲಾಯರ್ ಹೇಳ್ತಾರೆ. ಅಲ್ಲ, ಅವರು ಎಲ್ರಿಬ್ಬರಿಗೂ ಅವ್ರು ಇದಕ್ಕೆ ಬರಲ್ಲ. ಬಟ್ ಏನಂದರೆ ಅವ್ರಿಗೆ ಏನಾಗಿದೆ ಅಂದರೆ, ಈಗ ನಾವು ಸೆಲೆಬ್ರಿಟಿ ಅಲ್ವಾ, ಟಿ ವಿಲಿ ಬಂದು ಮಾತಾಡಲಿ, ರ್ಯಾಂಗ್ ಮೆಸೇಜ್ ಹೋಗಲಿ ಅಂತ ಇದನ್ನು ಪ್ಲ್ಯಾನ್ ಮಾಡ್ತಾವ್ರೆ. ಈಗ ಅವ್ರು ಆಚೆ ಬಂದರೆ ಗೊತ್ತಾಗಲ್ಲ, ನಾವು ಆಚೆ ಬಂದರೆ ಜನಕ್ಕೆ ಗೊತ್ತಾಗಲಿ ಅಂತ ಇದನ್ನು ಪ್ಲ್ಯಾನ್ ಮಾಡ್ತಾವ್ರೆ. ನಾವು ಆಚೆ ಬಂದು ಆಯಿತು, ಎಲ್ಲರೂ ನೋಡಿ ಆಯಿತು, ಇದನ್ನು ರಾಂಗ್ ಮೆಸೇಜ್ ಅವ್ನು ಕೊಟ್ಟು ಆಯಿತು. ನಮ್ದಾರು ನಾವು ತಗೋತೀವಿ, ಅವನದಾರು ಅವ್ನು ತಗೊಳ್ಳಿ. ಅವನದಾದ್ರೆ 42 ವರ್ಷ ಗೌರ್ಮೆಂಟು ನಮಗೆಲ್ಲ ಮಾಡಿಕೊಡ್ತಲ್ಲ 3 ಜನಕ್ಕೆ. ಯಾರ್ಯಾರಿಗೆ? ಶ್ರೀಮತಿ 25 ವರ್ಷ, ಗಿರೀಶ್ 12 ವರ್ಷ, ನಾನು 6 ವರ್ಷ. 42 ವರ್ಷದವರೆಗೂ ಇವ್ರು ನೋಡ್ಕೊಂಡೇ ಇಲ್ವಂತೆ ಅವ್ರ ಜಾಗನ. ಕನ್ವರ್ಷನ್ ಆಗಿರೋದು ಗೊತ್ತಿಲ್ವಂತೆ. ಅಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ಇವ್ರ ಜಾಗ ನೋಡ್ತಾವ್ರೆ, ಇದನ್ನ ನೀವೇ ತಿಳ್ಕೊಬೇಕು ಪಬ್ಲಿಕ್. ಖಂಡಿತ ರೀ, ನ್ಯಾಯಾಲಯಕ್ಕೆ ಎಲ್ಲರೂ ಒಪ್ಕೊಳ್ಳೇಬೇಕು. ಅಲ್ಲಿವರೆಗೆ ಬಂದು ಅಲ್ಲಿ ದಾಂಧಲೆ ಮಾಡ್ತಾ ಇದ್ರು. ದಾಂಧಲೆ ಮಾಡೋದು ಅವರೇ, ಅದೇ ಬೇಲಿ ಹಾಕೋದು, ಆಮೇಲೆ ಬೋರ್ಡ್ ನೀಡೋದು. ನಮ್ಮ ಹುಡುಗರು ಕಿತ್ತಿಟ್ರೆ ನಮ್ಮ ಹುಡುಗರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಇವತ್ತು ಹೋಗಿ ಅವರೇ ಹಾಕೋದು ಮೊದಲು. ನಮ್ಮ ಹುಡುಗರು ನಂದು ಜಾಗ ಅಂತ. ಅವ್ರ ಜಾಗ 42 ವರ್ಷ ಏನು ಮಾಡ್ತಿದ್ರು? ಗೌರ್ಮೆಂಟ್ 3 ಸಬ್ ರಿಜಿಸ್ಟರ್ ಆಗಿದೆ ಶ್ರೀಮತಿಗೆ, ಇವರಿಗೆ. ಹಂಗಾರೆ ಸಬ್ ರಿಜಿಸ್ಟರ್ ಮೇಲೆ ಕೇಸ್ ಹಾಕ್ಬೇಕಾ? ನಾವು ಯಾರ ಮೇಲೆ ಹಾಕ್ಬೇಕು? ಲಕ್ಷ್ಮಮ್ಮ ಯಾರು ಅಂತ ನಮಗೆ ಗೊತ್ತಿದ್ರಲ್ವಾ? ಲಕ್ಷ್ಮಮ್ಮಂದು 42 ವರ್ಷದ್ದು ಇವ್ರು ಇಟ್ಕೊಂಡು ಬಂದವ್ರೆ. ಯಾವ್ಯಾವ್ದು ಹೊಲ ಇವ್ರದ್ದು, ನಂದು ಸೈಟು ಅವ್ರದ್ದು ಹೊಲ ಹೋಗಿ ಕನ್ವರ್ಷನ್ ಆಗಿದೆ. ಗೌರ್ಮೆಂಟ್ ಮಾಡಿದೆ, ನಾನು ಮಾಡಿಲ್ಲ. ಅಥವಾ ಎಷ್ಟೋರ್ ಮನೆಯವ್ರು ಮಾಡಿ ರಾತ್ರಿ ಜಾಗ ಹಂಚ್ಕೊಂಡಿಲ್ಲ. ಅಷ್ಟೇ ನಾನು ಹೇಳೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಮಾಜಕ್ಕೆ ರಾಂಗ್ ಮೆಸೇಜ್ ಕೊಡ್ತಾ ಇರೋದು. ಹೆಂಗೆ ಅಂದರೆ, ಲಾಯರ್ ಬಂದಿಲ್ಲ. ನಮ್ಮ ಲಾಯರು ಇವತ್ತು ಭಾನುವಾರ ಫ್ಯಾಮಿಲಿ ಜೊತೆ ಆಚೆ ಹೋಗಿರ್ತಾರೆ ಅನ್ಕೊಳ್ಳಿ. ಇವನಲ್ಲಿ ಬಂದ ಅಂತ ನಮ್ಮ ಲಾಯರ್ ಬರ್ಬೇಕಂತೆ. ಅವ್ನು ಹೇಳಿದ್ದು, ನಿಮ್ಮ ಲಾಯರ್ ಇಲ್ಲಿಗೆ ಬರಲ್ಲ, ಎದ್ರಕೊಂಡು ನಮ್ಮ ಲಾಯರ್ಗೆ ಎದ್ರಕೊಳ್ಳೋಕೆ ಇವನೇನು LLB ಮಾಡಿದಾನ ಈ ಥರ ಮೆಸೇಜ್ ಕೊಡೋದು? ಇವ್ನು LLB ಮಾಡಿದಾನ, ಇವ್ನು ನಾನು ಲಾಯರ್ ಆಗಿಟ್ಟಿದ್ದೀನಿ. ಇವ್ನಿಗೆ ಯಾಕೆ ನಮ್ಮ ಲಾಯರ್ ಬಗ್ಗೆ? ಅಂದರೆ ನಾವು ಕೋರ್ಟ್ಗೆ ಹೋಗಿಲ್ಲ, ಡಾಕ್ಯುಮೆಂಟ್ಸೇ ಒದಗಿಸಿಲ್ಲ ಅಂತ ರಾಂಗ್ ಮೆಸೇಜ್ ಕೊಟ್ಟಿದ್ನಲ್ಲ. ಎಲ್ಲ ಕೊಟ್ಟಿದ್ದೀನಿ, ಒಂದು ಸೆಟ್ ಕೊಟ್ಟಿದ್ದೀನಿ. ಇದಕ್ಕಿಂತ ಕ್ಲಾರಿಟಿ ಕೇಳಿ ಹೆಚ್ಚು ಕಡಿಮೆ ಆದರೆ ಜನ ತಪ್ಪು ತಿಳ್ಕೊಬಾರ್ದು ಅಂತ ಈ ಮೆಸೇಜ್ ಕೊಡ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಜನಕ್ಕೆ ಒಳ್ಳೆ ದುಡ್ಡಿದೆ ಅಂತ ಏನೋ ಮಾಡಿಬಿಟ್ಟವ್ರೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾವು ದುಡ್ಡು ಕೊಟ್ಟೆ ಪರ್ಚೇಸ್ ಮಾಡಿದ್ದೀವಿ. ಆಮೇಲೆ ಈ ಸೈಟ್ ನಂಬರು, ಸರ್ವೆ ನಂಬರ್ ಹೇಳಿ ಸರ್ ನೀವು, ಅದನ್ನು ಯಾರು ಪರ್ಚೇಸ್ ಮಾಡಬಾರ್ದು. ನಾನು ಇನ್ನೊಂದು ಪೇಪರ್ ಸ್ಟೇಟ್ಮೆಂಟು ಕೊಡ್ತೀನಿ.